ಇರ್ತಕ್ಕಂಥ ಗಣೇಶನ ವಿಗ್ರಹದ ಮೇಲೆ ನಮ್ಮ ಹಿಂದೂ ಸಮಾಜವನ್ನ ಕೆರಳಿಸೋ ರೀತಿಯಲ್ಲಿ ಕೆಣಕೋ ರೀತಿಯಲ್ಲಿ ಅದನ್ನು ಅಪವಿತ್ರಗೊಳಿಸಿರೋದನ್ನ ನಾನು ತಿಳಿಸ್ತೇವೆ. ಇದು ಸಮಗ್ರ ತನಿಖೆ ಆಗುತ್ತೆ. ಯಾಕೆಂದ್ರೆ ಯಾಕೆ ಹಿಂದೂ ಸಮಾಜವನ್ನೇ ಕೆಣಕ್ತಾರೆ, ಹಸುವಿನ ಕೆಚ್ಚಲು. ಆಮೇಲೆ ಒಂದು ಕತೆ ಹೊರಗೆ ಬರುತ್ತೆ, ಕೆಚ್ಚಲು ಕುಯ್ದವನು ಮಾನಸಿಕ ಅಸ್ವಸ್ಥ. ಮಾನಸಿಕ ಅಸ್ವಸ್ಥನ ಅಥವಾ ಅಸ್ವಸ್ಥ ನಾಟಕ ಆಡ್ತಾರೆ. ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ಲು ಹೊಡಿತಾರೆ, ಆಮೇಲೆ ತಪ್ಪಾಯ್ತು ಕ್ಷಮಿಸಿ ಅಂತ ಹೇಳ್ತಾರೆ. ನಮ್ಮ ಮಸೀದಿ ಮುಂದೆ ಬರಬಾರ್ದು ಅಂತ ಪೆಟ್ರೋಲ್ ಬಾಂಬ್ ಹಾಕ್ತಾರೆ. ಕಿಡಿಗೇಡಿಗಳು ಮಾಡಿದರೆ ನಾವೆಲ್ಲ ಹಂಗಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಗಣೇಶನ ಮೂರ್ತಿಯ ಮೇಲೆ ಅಪವಿತ್ರಗೊಳಿಸೋ ಕೆಲಸ ಮಾಡಿದ್ದಾರೆ. ಇದಕ್ಕೆ ಕತೆ ಕಟ್ಟೋದು ಬೇಡ. ನಾನು ಕಳೆದ 4.5 ದಶಕಗಳಿಂದ ನಮ್ಮ ಹೈಸ್ಕೂಲ್ ಕಾಲೇಜು ಈ ರೀತಿಯ ಕತೆಗಳನ್ನು ಕೇಳ್ತಾ ಬಂದಿದ್ದೆ. ಕತೆ ಕಟ್ಟೋದು ಅವಶ್ಯಕತೆ ಇಲ್ಲ, ಸಮಗ್ರ ತನಿಖೆ ಆಗಲಿ. ಅವ್ರು ಏನು ಸ್ಟೋರಿ ಬಿಟ್ಟಿದ್ದಾರೆ, ಮಾನಸಿಕ ಅಸ್ವಸ್ಥೆ ಅಂತೇಳಿ. ಮಾನಸಿಕ ಅಸ್ವಸ್ಥೆಗೆ ಮುಖ ಮುಚ್ಕೊಂಡು ಬರ್ಬೇಕು ಅಂತ ಗೊತ್ತಾಗತ್ತಾ? ಮಾನಸಿಕ ಅಸ್ವಸ್ಥೆಗೆ ಗಣೇಶನ ವಿಗ್ರಹನೇ ಅಪವಿತ್ರಗೊಳಿಸ್ಬೇಕು ಅನ್ನುವಷ್ಟು ಬುದ್ಧಿ ಇದೆಯಾ? ಈ ಎಲ್ಲ ಸಂಶಯಗಳು ಕಾಡ್ತಾ ಇದ್ದಾವೆ. ಇದು ಉದ್ದೇಶ ಅಶಾಂತಿಯನ್ನ ಕ್ರಿಯೇಟ್ ಮಾಡೋದು, ಸಂಘರ್ಷ ಹುಟ್ಟಾಕೋದು, ಅರಾಜಕತೆ ಹುಟ್ಟಾಕೋದು ಒಂದು ವ್ಯವಸ್ಥಿತ ಷಡ್ಯಂತ್ರದ ಭಾಗ. ಅದರಲ್ಲಿ ಹಿಂದೂ ಮುಸ್ಲಿಂ ಜಗಳ ತಂದು ಹಚ್ಚೋದು ಒಂದು ಷಡ್ಯಂತ್ರ ಇದೆ. ಇದ್ರ ಜೊತೆಗೆ ಜಾತಿ ಜಗಳ ತಂದು ಹಚ್ಚೋದು ಕೂಡ ಷಡ್ಯಂತ್ರ ಇದೆ. ಬೇರೆ ಬೇರೆ ವಿಷಯ ಇಟ್ಕೊಂಡು ಪ್ರಾದೇಶಿಕತೆ ಹೆಸರಿನಲ್ಲಿ, ಭಾಷೆ ಹೆಸರಿನಲ್ಲಿ, ರೈತರ ಹೆಸರಿನಲ್ಲಿ, ಬೇರೆ ಬೇರೆ ಹೆಸರಿನಲ್ಲಿ ಅರಾಜಕತೆ ಹುಟ್ಟಾಕಿ ಸರ್ಕಾರವನ್ನೇ ಬುಡಮೇಲು ಮಾಡಬೇಕು ಅನ್ನುವಂಥ ಒಂದು ಷಡ್ಯಂತ್ರ ನಡೆದಿದೆ. ಆ ಷಡ್ಯಂತ್ರಕ್ಕೆ ದೇಶಿ ಮತ್ತು ವಿದೇಶಿ ರಾಷ್ಟ್ರ ವಿರೋಧಿ ಶಕ್ತಿಗಳು ಕೈ ಜೋಡಿಸಿದವೆ. ಹಾಗಾಗಿ ಲಘುವಾಗಿ ಪರಿಗಣಿಸೋದು ಬೇಡ. ನಮ್ಮ ಭಾವನೆಗಳ ಜೊತೆಗೆ ಆಟ ಆಡೋದು ಬೇಡ. ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ. ಯಾರು ಮಾಡಿದ್ದಾರೆ, ಅವ್ರ ಹಿನ್ನೆಲೆ ಏನು, ಯಾಕೆ ಮಾಡಿದ್ದಾರೆ, ಇದೆಲ್ಲದರ ಸಮಗ್ರ ತನಿಖೆ ಆಗಬೇಕು. ಅದ್ರ ಹಿಂದ್ಗಡೆ ಯಾರೇ ಶಕ್ತಿಗಳಿದೆ ಸಂದೇಶ ಹೋಗ್ಬೇಕು. ಇಂಥದನ್ನ ಸಹಿಸ್ಕೊಳ್ಳೋದಿಲ್ಲ ಅನ್ನೋಂಥ ಸಂದೇಶ ಹೋಗ್ಬೇಕು. ಅದಕ್ಕಾಗಿ ತಕ್ಷಣ ಸಬೂಬ್ ಹೇಳದೆ, ಕತೆ ಕಟ್ಟದೆ ಕ್ರಿಯಾನ್ಮುಖರಾಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ಈ ವಿಷಯದಲ್ಲಿ ಸಹಿಸಿಕೊಳ್ಳುವಂತ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.